ತಾಲೂಕು ಚಿತ್ರದುರ್ಗ ಜಿಲ್ಲೆ ನಗರ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಚಿತ್ರದುರ್ಗದ ತಾಲೂಕು ಅಧ್ಯಕ್ಷರಾಗಿ ಓ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ಹರ್ಷವರ್ಧನ್, ಉಪಾಧ್ಯಕ್ಷರಾಗಿ ಎಂಜಿ ರಾಜಪ್ಪ, ಚನ್ನಗಿರಿ ತಾಲೂಕು ಅಧ್ಯಕ್ಷರಾಗಿ ಕುಳಿನೂರು ಅರುಣ್ ಕುಮಾರ್, ಚನ್ನಗಿರಿ ಟೈಮ್ಸ್ ಪತ್ರಿಕೆ ಸಂಪಾದಕರು ಹಾಗೂ ನ್ಯೂಸ್ 81 ಕನ್ನಡ ವಾಹಿನಿ ದಾವಣಗೆರೆ ಜಿಲ್ಲೆ ವರದಿಗಾರರು ಹಾಗೂ ಗೌರವ ಜಿಲ್ಲಾಧ್ಯಕ್ಷರಾಗಿ ಮಹಾಲಿಂಗಪ್ಪ, ಎಚ್ಎಸ್ ಜಿಲ್ಲಾ ಅಧ್ಯಕ್ಷರು ಆದ ಕರುನಾಡು ಜಿಯೋ ಉಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಆದ ಕೆ ಶಿವಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರಪ್ಪ, ಉಪಾಧ್ಯಕ್ಷರು ಆದ ಸಂಪತ್ ಕುಮಾರ್ ಅವರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಓಬಳೇಶ್ ಪರಮೇಶ್ ನಾಯಕ, ಸುನಿಲ್ ಕುಮಾರ್, ಮಂಜುನಾಥ್ ಮಿತ್ರರು ಹಾಜರಿದ್ದರು. ಈಗ ನಮ್ಮ ಒಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಎತ್ತ ಕಡೆ ಸಾಗ್ತಾ ಇದೆ ಅಂದ್ರೆ ಎಲ್ಲರೂ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕೆಂದ್ರೆ ಈ ಕೆಲವು ದಿನಗಳಿಂದ ನಮ್ಮ ಕರ್ನಾಟಕ ಮಾಧ್ಯಮ ಒಕ್ಕೂಟ ಎಲ್ಲರ ಬಾಯಿಯಲ್ಲೂ ಬರ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ ಸಂಘಟನೆ, ಎಲ್ಲರೂ ಆ ಸಂಘಟನೆಗೆ ಹೋಗ್ಬೇಕು ಅಂತಂದು ಇಷ್ಟಪಡ್ತಾ ಇದ್ದಾರೆ. ಕೆಲವು ನನ್ನ ಮಾಧ್ಯಮ ಮಿತ್ರರು ನನಗೂ ಫೋನ್ ಮಾಡಿ ನಿಮ್ಮ ಸಂಘಟನೆ ಚೆನ್ನಾಗಿದೆ ಅಂತೆ, ಕಾರ್ಯನಿರತ ಪತ್ರಕರ್ತರ ಸಂಘದವರು ಕೂಡ ಮತ್ತು ಕರ್ನಾಟಕ ಪತ್ರಕರ್ತರ ಸಂಘದವರು ಕೂಡ ನಿಮ್ಮ ಸಂಘಟನೆ ಭಾಳ ಚೆನ್ನಾಗಿದೆ ಅಂತೆ, ನಾವು ಬರಬೇಕಂತ ಇದ್ದೀವಿ, ಹೇಗೆ ಏನು ಎತ್ತ ಅಂತ ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ನನಗೆ ಸುಮಾರು ಕಡೆಯಿಂದನೂ ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇದ್ದಾರೆ. ಆ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಯಾರು ಗೊತ್ತಾ? ನಮ್ಮ ರಾಜ್ಯಾಧ್ಯಕ್ಷರು. ಅವರಿಗೆ ನೀವು ಎಲ್ಲರೂ ಕೂಡ ಚಪ್ಪಾಳೆ. ಅವರ ಸಂಘಟನೆ, ಅವರಿಗೆ ಸಪೋರ್ಟ್ ಆಗಿ ಏನು ಉಪಾಧ್ಯಕ್ಷರುಗಳಿದ್ದಾರೆ, ಅವರು ಸಂಘಟನೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಎಲ್ಲರೂ ಏನು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಭಾಳ ಚೆನ್ನಾಗಿ ಸಂಘಟನೆ ಮಾಡಿ ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಕೂಡ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಕೂಡ ಏನು ನನ್ನ ಪ್ರಯತ್ನ ನಾನು ಎಷ್ಟು ಪ್ರಯತ್ನ ಇದೆಯೋ, ನನಗೆ ಎಷ್ಟು ಶಕ್ತಿ ಇದೆಯೋ ಅದೇ ರೀತಿಯಾಗಿ ನಮ್ಮ ಟೀಮ್ ಏನು ಜಿಲ್ಲಾ ಟೀಮ್ ಇದೆ ತಗೊಂಡು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ತಗೊಂಡು ಒಂದು ಉತ್ತಮ ಸಂಘಟನೆ ಮಾಡಿ ನಮ್ಮ ನಾವೇನೇನು ಶ್ರೀಮಂತರಲ್ಲ ಏನಲ್ಲ, ನಾವು ಕೂಡ ಎಲ್ಲ ಪತ್ರಕರ್ತರು ಕಷ್ಟಪಟ್ಟು ದುಡಿಬೇಕು. ನಮಗೇನು ಇದೇ ನಮ್ಮ ವೃತ್ತಿನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ನಾವೇನೋ ಮಾಡೋಕೆ ಹೋದರೆ ಬೆಳಿಗ್ಗೆ ಹೋದರೆ ಸಾಯಂಕಾಲ ಆಗುತ್ತೆ, ಹೌದಾ? ಹಾಗಾಗಿ ವೃತ್ತಿನೇ ಆಗೋಗ್ಬಿಟ್ಟಿದೆ ನಮಗೆ. ನಾವು ಬೇರೆ ವೃತ್ತಿಗೆ ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಅಷ್ಟು ನಾವು ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ. ಈ ಕಷ್ಟನ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಮಟ್ಟದಲ್ಲಿ ಅನೇಕ ಚಳವಳಿಗಳನ್ನು ಮಾಡಿ, ಸಂಘಟನೆಗಳನ್ನು ಮಾಡಿ, ನಾವು ಪತ್ರಕರ್ತರಿಗೆ ಏನೋ ಒಂದು ಸೈಟು, ಮನೆ ಏನೋ ಒಂದು ನಮಗೆ ಭದ್ರತೆ ಮಾಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಈ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಪತ್ರಿಕಾ ಮಾಧ್ಯಮದಲ್ಲಿ ಎಷ್ಟೋ ಬಲಿದಾನಗಳಾಗಿದ್ದಾರೆ, ಎಷ್ಟೋ ಪತ್ರಕರ್ತರು ತಮ್ಮ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ. ಪತ್ರಕರ್ತರು ಅಂದರೆ ಸಾಮಾನ್ಯವಾದ ಮಾತಲ್ಲ. ಪತ್ರಕರ್ತರು ಈ ದೇಶದ ಶಕ್ತಿ, ಈ ಪತ್ರಕರ್ತರು ಪ್ರತಿಯೊಂದು ಈ ಪ್ರಜಾಪ್ರಭುತ್ವದ ಶಕ್ತಿ. ಹಾಗಾಗಿ ಪತ್ರಕರ್ತರು ಸಾಮಾನ್ಯವಾಗಿ ಯಾವ ಒಬ್ಬರಿಗೂ ಪತ್ರಕರ್ತರಿಂದ ಏನೋ ಒಂದು ಕೆಟ್ಟ ಹೆಸರು ಬರ್ಬೋದು, ಆದರೆ ಈ ಭಾರತ ದೇಶದಲ್ಲಿ ಪತ್ರಕರ್ತರಿಗಿರಷ್ಟು ಏನು ಬೆಲೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಒಬ್ಬ ಪತ್ರಕರ್ತನಿಗೆ ಬೆಲೆ ಕಟ್ಟಲಾರದಷ್ಟು ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವೆಲ್ಲರೂ ಅಳವಡಿಸ್ಕೊಂಡು, ಆ ಶಕ್ತಿಯನ್ನು ನಾವೆಲ್ಲರೂ ಬಳಸ್ಕೊಂಡು ಏನು ಪಾರದರ್ಶಕವಾಗಿ ನಾವೊಂದು ನ್ಯೂಸ್ ಮಾಡ್ತೀವಿ, ನಾವೇ ಮಾಧ್ಯಮ ಮಾಡ್ತೀವಿ, ನಾವೊಂದು ನ್ಯೂಸ್ ಬರೀತೀವಿ, ನಾವು ಡಿಸ್ಪ್ಲೇ ಮಾಡ್ತೀವಿ, ಅದನ್ನ ಒಂದು ಪಾರದರ್ಶಕವಾಗಿ ನಾವು ಮಾಡಬೇಕು. ಅದೇ ರೀತಿಯಾಗಿ ಜನರ ಮನಸ್ಸನ್ನು ಕೂಡ ಗೆಲ್ಲಬೇಕು. ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅನ್ಯಾಯದ ಜೊತೆ ನಾವು ನಿಲ್ಲಬೇಕು, ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.